ಕಬ್ಬಿನ ಬೆಳೆಗೆ ಬೆಂಕಿ. ಸುಮಾರು 200 ಎಕರೆ ಬೆಳೆದ ಕಬ್ಬು ಅಗ್ನಿಗಾಹುತಿ. ಕೋಟ್ಯಾಂತರ ರೂಪಾಯಿ ಹಾನಿ. ಕಾಗವಾಡ ಪಟ್ಟಣದ ಶಿರಗುಪ್ಪಿ ರಸ್ತೆಗೆ ಹೊಂದಿಕೊಂಡಿರುವ ಬ್ರಹ್ಮನಾಥ ನೀರಾವರಿ ಸಂಘದ ಹತ್ತಿರವಿರುವ ಅನೇಕ ರೈತರ ಸುಮಾರು 150ರಿಂದ 200 ಎಕರೆ ಕಬ್ಬಿನ ಬೆಳೆಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಬೆಳೆದು ನಿಂತ ಕಬ್ಬು ಅಗ್ನಿಗಾಹುತಿಯಾಗಿ ಕೋಟ್ಯಾಂತರ ರೂಪಾಯಿ ಹಾನಿಯಾಗಿರುವ ಘಟನೆ ಸಂಭವಿಸಿದೆ. ಸೋಮವಾರ ಬೆಳಿಗ್ಗೆ ಸುಮಾರು 10 ಗಂಟೆಗೆ ಹೊತ್ತಿಕೊಂಡ ಬೆಂಕಿ ಮಧ್ಯಾಹ್ನದವರೆಗೂ ನಿಯಂತ್ರಣಕ್ಕೆ ಬಾರದಿರುವುದರಿಂದ ಬೆಂಕಿ ನಂದಿಸಲು ರೈತರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗಳು ಹರಸಾಹಸಪಟ್ಟರು. ರಾಯಬಾಗ್ ಮತ್ತು ಉಗಾರ್ ಶುಗರ್ಸ್ನ 2 ಅಗ್ನಿಶಾಮಕ ವಾಹನ ಹಾಗೂ ಮಹಾರಾಷ್ಟ್ರದ ದತ್ತ ಶುಗರ್ಸ್ ಕಾರ್ಖಾನೆ ಅಗ್ನಿಶಾಮಕ ವಾಹನಗಳು ಮತ್ತು ಸಿಬ್ಬಂದಿಗಳು ಬೆಂಕಿ ನಂದಿಸುವ ಕೆಲಸ ಮಾಡಿದರು. ಈ ವೇಳೆ ರೈತ ಮುಖಂಡ ಮಹಾದೇವ್ ಉದಗಾಮೆ ಮಾತನಾಡಿ, ಹೆಸ್ಕಾಂ ಇಲಾಖೆಯ ನಿರ್ಲಕ್ಷ್ಯದಿಂದ ಈ ಅವಘಡ ಸಂಭವಿಸಿದ್ದು, ಅವರಿಗೆ ಹಲವು ಬಾರಿ ಮನವಿ ಮಾಡಿಕೊಂಡರೂ ನಮ್ಮ ಮನವಿಗೆ ಸ್ಪಂದಿಸುವ ಕೆಲಸ ಅವರು ಮಾಡಲಿಲ್ಲ. ಕಾರಣ ಇಂದು ಈ ಪರಿಸ್ಥಿತಿ ಬಂದಿದೆ. ಕೋಟ್ಯಾಂತರ ರೂಪಾಯಿಗಳ ಬೆಳೆ ಕಣ್ಣ ಮುಂದೆ ಸುಟ್ಟು ಹೋಗುತ್ತಿದೆ ಎಂದು ಆರೋಪಿಸಿದರು. ಕೂಡಲೇ ಸರ್ಕಾರ ನಮ್ಮ ನೋವಿಗೆ ಸ್ಪಂದಿಸಿ ಸುಮಾರು 25 ಟ್ರ್ಯಾಕ್ಟರ್ಗಳ ಜೊತೆಗೆ ಕಟಾವು ಕಾರ್ಮಿಕರನ್ನು ಕಳುಹಿಸಿ ಸುಟ್ಟ ಕಬ್ಬನ್ನು ದರದಲ್ಲಿ ಯಾವುದೇ ಕಡಿತ ಮಾಡದೆ ಕಬ್ಬು ಕಟಾವು ಮಾಡಿ ಕಾರ್ಖಾನೆಗಳು ಕೊಂಡೊಯ್ಯುವಂತೆ ಸೂಚಿಸಬೇಕು ಮತ್ತು ಹೆಸ್ಕಾಂ ಇಲಾಖೆ ಬೆಂಕಿ ಬೆಳೆಗಳಿಗೆ ಪರಿಹಾರ ನೀಡಬೇಕು. ಕಬ್ಬಿನ ಗದ್ದೆಗಳಲ್ಲಿ ಹಾದು ಹೋಗಿರುವ ವಿದ್ಯುತ್ ತಂತಿಗಳು ಸಡಿಲಾಗಿ ಶಾರ್ಟ್ ಸರ್ಕ್ಯೂಟ್ ಆಗದಂತೆ ಕ್ರಮ ಕೈಗೊಳ್ಳಬೇಕು. ತಾಲೂಕಿನ ಕೇಂದ್ರಕ್ಕೆ ಇದ್ದ ಅಗ್ನಿಶಾಮಕ ವಾಹನ ಸರಿಯಾಗಿ ನಿರ್ವಹಣೆ ಇಲ್ಲದೆ ಇರುವುದರಿಂದ ಇಂದು ಬೇರೆ ತಾಲೂಕಿನ ಮೊರೆ ಹೋಗಬೇಕಾಗಿದೆ. ಕೂಡಲೇ ನಮ್ಮ ತಾಲೂಕಿನ ಅಗ್ನಿಶಾಮಕ ಠಾಣೆ ಸ್ಥಾಪಿಸಬೇಕೆಂದು ಆಗ್ರಹಿಸಿದರು. ರೈತನ ದುರ್ದೈವ ಎಷ್ಟೈತಿ ಅಂದ್ರ ಅದಕ್ಕೆ ಪರಿಮಿತಿ ಇಲ್ಲ, ಗಾಳಿ ಬಿಟ್ಟೈತಿ. ಜನ ಕಬ್ಬ ಕಟ್ ಮಾಡಿದಾರ್ರಿ, ಅಲ್ಲೇದಷ್ಟು ಗ್ಯಾಪ್ ಬಿಟ್ಟು ಮುಂದಿನ ಫಡದಾಗ್ತಿದ್ರಿ ಬೆಂಕಿ. ಸರ್ಕಾರ ಇದ್ರ ಬಗ್ಗೆ ಕಾಳಜಿ ಮಾಡಬೇಕು. ಎಲ್ಲಾ ಫ್ಯಾಕ್ಟ್ರಿ ಅವ್ರ ಒಂದ್ 25 ಟೋಲ್ಗಳು ತಗೊಂಡು ನಾಳೆ ಮುಂಜಾನೆ ಅಂದ್ರೆ ಎಲ್ಲಾ ಇದೇನು ಸುಟ್ಟಿದ್ ಕಬ್ರಿ ಆ ರೈತನ ಒಂದು ಪೈಸೆನೂ ಕಟ್ ಮಾಡಬಾರ್ದು. ಕಟ್ ಮಾಡುಲ್ದ ರೈತನ ಖಾತೆಗೆ ರೊಕ್ಕ ಜಮಾ ಆಗಬೇಕು. ಮತ್ತ ಎಲ್ಲಾ ಫ್ಯಾಕ್ಟ್ರಿ ಅವ್ರ ಒಂದು 25 ಟೋಳಿ ಹಾಕಿ ಈ ಕಬ್ಬು ಏನು ಸುಟ್ಟಿದ್ದಿ ಅದನ್ನ 2 ದಿವಸನಾಗ ಅಂದ್ರೆ ಫ್ಯಾಕ್ಟ್ರಿಗೆ ನೂರಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ಬೇಕು. ಎಷ್ಟು ಎಕರೆ ಸುಟ್ಟದ್ ಸರ್? ಕಮ್ಮಿ 200 ಎಕರೆ ಸುಟ್ಟದ್ರಿ. ನಾ ಮುಂಜಾನೆ ಅದೇನ್ ಬೇಕಿದ್ದೀತಿ ಅವಾಗ ಇದೆ ಅಂದ್ರಲ್ಲ ಎಲ್ಲೆಲ್ಲಿ ಅದೇನ್ ಹಬ್ಬ ಕದೀತಿ ಅದನ್ನ ಬಂದ್ ಮಾಡೋ ಸಲುವಾಗಿ ಇವ್ರಿಗೆಲ್ಲ ಫೋನ್ ಹಚ್ಚಿ ಫೈರ್ ಫೈಟರ್ದವ್ರಿಗೆಲ್ಲ ಫೋನ್ ಹಚ್ಚಿ ಮಾಡಿ ಅವ್ರು ಇನ್ ಟೈಮ್ ಬೈದಾರ್ರಿ. ಆದ್ರ ಸರ್ಕಾರದ ಒಟ್ಟ ಕಾಳಜಿ ಇಲ್ಲ. ಯಾವುದೇ ಇಲಾಖೆ ಕೆಬಿ ಇರ್ಲಿ, ಪೊಲೀಸ್ ಇರ್ಲಿ, ತಹಸೀಲ್ದಾರ್ ಆಫೀಸ್ ಇರ್ಲಿ, ಯಾರ್ದು ರೈತನ ಬಗ್ಗೆ ಎಳ್ಳಷ್ಟು ಕಾಳಜಿ ಇಲ್ಲ. ಅಲ್ಲಿ ಆಫೀಸಾಗ ಹೋಯ್ದಾರ ಆಫೀಸರ್ ಇಲ್ಲಿ ಬರ್ಬೇಕೇನ್ ಬ್ಯಾಡ್ರಿ, ಏನ್ ಮಾಡ್ಲಾರ ಬರ್ಬೇಕೇನ್ ಬ್ಯಾಡ್ರಿ ಫೋನ್ ಮಾಡೈತಿ ಅಲ್ರಿ ಊರೆಲ್ಲ ಬೇಕೈತಿದ್ರಿ ಈಗ ಸುಡ್ಕೈತಿ ಅಂತ ಹೇಳಿ. ಇನ್ನು ಅವ್ರಿಗೆ ಫೋನ್ ಹಚ್ಚೋದ ಅಂತ ಅವ್ರ ಅಲ್ಲಿ ಇರ್ಬೇಕು, ಅವಾಗೆಲ್ಲ ಮಾತಾಡೋದು. ಈ ಕಡೆ ಬೆಂಕಿ ಹರ್ಸೋದ ಅವ್ರಿಗೆ ಹೇಳೋದ್ರಿ. ಪೊಲೀಸ್ ಸ್ಟೇಷನ್ಗೆ ಹೇಳಿದೇವ್ರಿ. ಅವ್ರಂದ್ರು ಅವ್ರು ಕೆಲವೊಂದು ನಂಬರ್ ಇಲ್ಲ ಅಂದ್ರೆ SP ಆಫೀಸ್ ಫೋನ್ ಹತ್ರ ಹೇಳಿದ್ವಿ ನಾವು. ಕೆಲವೊಂದ್ ಕಡೆ ಬೈದಾರು. ಆದ್ರ ರೈತಂದು ಇದನ್ನ ಏನ್ ಹೇಳ್ರಿ ಅದನ್ನ 2 ದಿವಸನಾಗ ಎಲ್ಲಾ ಫ್ಯಾಕ್ಟರಿ ಅವ್ರು ಅದನ್ನ ಕಬ್ಬ ಹೋದ್ ನೋಡಿಸ್ಬೇಕು. ಒಂದ್ ನಯಾ ಪೈಸೆನೂ ಅವ್ರು ಕಟ್ ಮಾಡಬಾರ್ದು. ಇದು ನಮ್ದ ಎಲ್ಲಾ ರೈತರು ಕಾರಣ ಅಂದ್ರೆ ಇದು ಕೆಬಿ ರೀ. ಅವ್ರ ಕೆಬಿ ಅದ ದುಡ್ಡು ಇಲ್ಲ ಅಂತ ಹೇಳ್ತಾರೆ. ಆಯ್ತು ಒಂದು 4-5 ಮಂದಿಗೆ ಅದ ಕನೆಕ್ಷನ್ ಹೋಗಿರ್ತಿದ್ರಿ. ಆ 4-5 ಮಂದಿ ಕನೆಕ್ಷನ್ ಹೋಗಾಕ ದುಡ್ಡು ಯಾವ ಹಾಕವ? ರೈತರ ತಗಂತೂ ದುಡ್ಡು ಇಲ್ಲ ರೀ. ದುಡ್ಡು ಯಾವ ಹಾಕವ? ಮುಂದೆ ಯಾವ್ರೆ ಹಾಕಿದ ಅಂದ್ರೆ ಬೇರೆದವ ಪಾಲ ಕೊಡಂಗಿಲ್ಲ. ಬಿಡ್ಲಿ ಏನಾಗ್ದಿಟ್ಟಾಗ್ಲಿ ಇದಾಯ್ತು. ಏನಾಗ್ದಿಟ್ಟು ಆಗ್ಲಿ ಅಂದ್ರೆ ಇದಾಗಿತ್ತು. ಇನ್ನು ಅಲ್ಲಿ ಶಿರಗುಪ್ಪಿ ರೋಡ್ ಬೇಕೈತಿದ್ರಿ ಕೇರಿತ್ಯಾಗ. ಈ ಕಡೆ ಮುಂದೆ ಎಲ್ತಾಗ ಹೋಗಿತ್ತು ನೋಡ. ಏನ್ ಇಲ್ಲೇ ಸಮೀಪ ಐತಿ. ನಾವು ಅದನ್ನ ಆರ್ಸಲಕ್ ಪ್ರಯತ್ನ ಮಾಡಿದೇವ್ರಿ. ಅಂತ ಇನ್ನ ನೋಡಿ ಇನ್ನ ಚಾಲು ಐತಿ ನೋಡಿ. ಮಂದಿ ಕಡ್ಬರ್ರಿ ಮಾಡಿ ಜರ ಹಿಡ್ಲೆ ನೀವು ಜರ
ಸ್ಥಳಕ್ಕೆ ತಹಸೀಲ್ದಾರ್ ರಾಜೇಶ್ ಪುರ್ಲಿ, ಪಿಎಸ್ಐ ಜಿಜಿ ಬಿರಾದಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇನ್ನು ಘಟನೆ ಕುರಿತು ಶಾಸಕ ರಾಜು ಕಾಗೆ ಮಾತನಾಡಿ, ಕಾಗವಾಡ ಪಟ್ಟಣದ ರೈತರು ಬೆಳೆದ ಕಬ್ಬಿಗೆ ಬೆಂಕಿ ಹೊತ್ತಿ ಅಪಾರ ಪ್ರಮಾಣದ ನಷ್ಟವಾಗಿದೆ. ಸ್ಥಳಕ್ಕೆ ಕೂಡಲೇ ಭೇಟಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ತಾಲೂಕಿನ 3 ಸಕ್ಕರೆ ಕಾರ್ಖಾನೆಗಳಿಗೆ ಫೋನ್ ಮೂಲಕ ಮಾತನಾಡಿ ಆದಷ್ಟು ಬೇಗ ರೈತರ ಕಬ್ಬು ಕಟಾವು ಮಾಡಿಸಿ ಕೊಂಡೊಯ್ಯುವಂತೆ ಸೂಚನೆ ನೀಡಲಾಗಿದೆ ಎಂದರು. ಶಾರ್ಟ್ ಸರ್ಕ್ಯೂಟ್ದಿಂದ ಇದರಿಂದ ರೈತರಿಗೆ ಅವರ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು. ಈಗಾಗಲೇ ನಾನು ಶುಗರ್ ಫ್ಯಾಕ್ಟ್ರಿಗಳಿಗೆ ಫೋನ್ ಮಾಡಿ ಆ ಕಬ್ಬನ್ನು ಕಟಾವು ಮಾಡಿ ಇಮಿಡಿಯೇಟ್ ಅದನ್ನು ಶುಗರ್ ಫ್ಯಾಕ್ಟ್ರಿಗೆ ತುರ್ತವಾಗಿ ತೆಗೆದುಕೊಂಡು ಬಳಿಕೆ ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ. ಜೊತೆಗೆ ಅದು ತಹಸೀಲ್ದಾರ್ ಅವರು ಮತ್ತು KEB ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಲಿ ಅಥವಾ AWಗಳಾಗಲಿ ಹೋಗಿ ಯಾರ ತಪ್ಪಿನಿಂದ ಆಗೈತಿ ಆ ಪ್ರಕಾರ ಅದನ್ನು ಗುಣ ನೋಂದು ಮಾಡಿಕೊಂಡು ಅವರಿಗೆ ಬರಬೇಕಾದಂಥ ಹಾನಿ ಆದಂಥ ಒಂದು ಸರ್ಕಾರದಿಂದ ಹಾನಿ ಭರ್ಪಾಯಿ ಮಾಡಿ ಅವರಿಗೆ ಕೊಡಬೇಕು ಅನ್ನೋಂಥ ವಿಷಯವನ್ನು ಸರ್ಕಾರ ಲೆವೆಲ್ನಲ್ಲಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಉಗಾರ್ ಹೆಸ್ಕಾಂ AEE ಮಾತನಾಡಿ, ಕಬ್ಬಿನ ಗದ್ದೆಗಳಿಗೆ ಬೆಂಕಿ ತಗುಲಿರುವ ಬಗ್ಗೆ ಹೆಸ್ಕಾಂ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಅವರಿಂದ ತನಿಖೆ ನಡೆಸಲಾಗುವುದು. ತನಿಖೆಯ ನಂತರ ಗೊತ್ತಾಗಲಿದೆ. ಸದ್ಯ ಸರ್ವೆ ಆದ ನಂತರ ಎಷ್ಟು ಎಕರೆ ಎಂಬ ಮಾಹಿತಿ ತಿಳಿದಿದೆ ಎಂದು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಸಂಕಷ್ಟದಲ್ಲಿರುವ ರೈತನಿಗೆ ಈಗ ಬೆಳೆದ ಕಬ್ಬಿನ ಬೆಳೆ ಬೆಂಕಿಗಾಹುತಿಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ.